Hi, hello everybody. Welcome to Vikas Commerce Tutorials. Already thumbnail observe ಮಾಡಿರ್ತೀರಿ 2025-26 ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಟಫ್ ಆಯ್ತಾ ಎಲ್ಲೋ ಒಂದು ಕಡೆ ಅಂತೇಳಿ ಒಂದು ಹಲವಾರು ವಿದ್ಯಾರ್ಥಿಗಳ ಪ್ರಶ್ನೆ. ಸೊ ಹಾಗಾಗಿ ಆ ಒಂದು ಕ್ವಶನ್ ಪೇಪರ್ನ ಇವತ್ತು ವಿಶ್ಲೇಷಣೆ ಮಾಡುವಂತ ಕೆಲಸವನ್ನು ಮಾಡುವ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿರುವಂತಹ ಯಾವ್ದಾದ್ರು ಕ್ವಶನ್ ರಿಪೀಟ್ ಆಯ್ತಾ ಅಥವಾ ಹೇಗೆ ಅಂತ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ಕೊಂತ ಹೋಗ್ತೀನಿ. ಅದ್ರ ಜೊತೆಗೆ ಕೀ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ ನಾನು. ಓಕೆ, ಸೊ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಅನ್ನು ನೋಡೋದಾದ್ರೆ ಪಾರ್ಟ್ನರ್ಶಿಪ್ ಡೀಡ್ ಮೇ ನಾಟ್ ಕಂಟೈನ್ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತೇಳಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಳಗಡೆ ಅಥವಾ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದಿ ಫಾಲೋಯಿಂಗ್ ಒಳಗಡೆ ಮಾಡೆಲ್ ಕ್ವಶನ್ ಪೇಪರ್ ಇದಿತ್ರಿ. ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಏನು ಅಥವಾ ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಯಾರಾದ್ರೂ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಓದಿದ್ರೆ ನೇಮ್ ಆಫ್ ದಿ ಫರ್ಮ್ 100% ಇರ್ತದೆ, ನೇಮ್ ಅಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್ ಕೂಡ ಇರ್ತದೆ, ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ ಕೂಡ ಇರ್ತದೆ. ಸೊ ಹಾಗಾಗಿ ಪಾರ್ಟ್ನರ್ಶಿಪ್ ಡೀಡ್ ಮೇ ನಾಟ್ ಕಂಟೈನ್ ಅಂದ್ರೆ ಏನ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ಸರ್ ವಿಲ್ ಬಿ ಓನರ್ಶಿಪ್ ಆಫ್ ಪ್ರಾಪರ್ಟಿ. ಆ ಪ್ರಾಪರ್ಟಿಯ ಮಾಲೀಕರು ಯಾರು ಅಂತೇಳಿ ಹೆಸರಲ್ಲಿ ಬರೆದಿರಂಗಿಲ್ಲ ಪಾರ್ಟ್ನರ್ಶಿಪ್ ಡೀಡ್ದಲ್ಲಿ. ಕ್ವಶನ್ ನಂಬರ್ 2 ಕೂಡ ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ. ಇನ್ ದಿ ಆಬ್ಸೆನ್ಸ್ ಆಫ್ ಎನಿ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಿ ಅಕ್ವಿಸಿಷನ್ ಆಫ್ ಶೇರ್ ಇನ್ ದಿ ಪ್ರಾಫಿಟ್ ಆಫ್ ದಿ ರಿಟೈರಿಂಗ್ ಆರ್ ಡಿಸೀಸ್ಡ್ ಪಾರ್ಟ್ನರ್ ಬೈ ದಿ ರಿಮೈನಿಂಗ್ ಪಾರ್ಟ್ನರ್ಸ್, ಇಟ್ ಈಸ್ ಅಸ್ಯೂಮ್ಡ್ ದಟ್ ದೇ ವಿಲ್ ಅಕ್ವೈರ್ ಹಿಸ್ ಆರ್ ಹರ್ ಶೇರ್ ಇನ್. ಎಷ್ಟೋ ವಿದ್ಯಾರ್ಥಿಗಳಿಗೆ ಕ್ವಶನ್ನೇ ಅರ್ಥ ಆಗಿರಕ್ಕಿಲ್ಲ, ಬಿಕಾಸ್ ಬಹಳ ದೊಡ್ಡದ. ನಾ ಬ್ರೇಕ್ ಮಾಡಿ ಓದ್ತೀನಿ. ಆಪ್ಷನ್ಸ್ ಆಫ್ ಎನಿ ಇನ್ಫಾರ್ಮೇಶನ್, ಏನು ಇನ್ಫಾರ್ಮೇಶನ್ ಇಲ್ಲ ರಿಗಾರ್ಡಿಂಗ್ ದಿ ಅಕ್ವಿಸಿಷನ್ ಆಫ್ ಶೇರ್ ಇನ್ ದಿ ಪ್ರಾಫಿಟ್. ಒಬ್ಬ ಪಾರ್ಟ್ನರ್ ಬಿಟ್ಟು ಹೋಗಿರ್ತಾನೆ, ಸ್ಟೋರಿ ಹೇಳ್ತೀನಿ. ಒಬ್ಬ ಪಾರ್ಟ್ನರ್ ಬಿಟ್ಟು ಹೋಗಿದ್ದಾನೆ ಅಥವಾ ತೀರ್ಕೊಂಡಿದ್ದಾನೆ. ಆ ಬಿಟ್ಟು ಹೋದಂತ ಪಾರ್ಟ್ನರ್ನ ಪ್ರಾಫಿಟ್ ಅನ್ನ ಅಕ್ವೈರ್ ಮಾಡ್ಬೇಕು. ಯಾರು ಅಕ್ವೈರ್ ಮಾಡಬೇಕು? ರಿಮೈನಿಂಗ್ ಪಾರ್ಟ್ನರ್ ಇಸ್ಕೊಳ್ಬೇಕು. ಇಟ್ ಈಸ್ ಅಸ್ಯೂಮ್ಡ್ ದಟ್ ದೇ ವಿಲ್ ಅಕ್ವೈರ್, ಅವರ ಶೇರ್ ಅನ್ನ, ಯಾರು ಬಿಟ್ಟು ಹೋಗ್ತಾ ಇದ್ದಾರೆ ಆ ವ್ಯಕ್ತಿಯ ಶೇರ್ ಅನ್ನ ಇವರು ಹಳೆ ಪಾರ್ಟ್ನರ್ಸ್ ಯಾವ ರೇಷಿಯೋದಲ್ಲಿ ಅಕ್ವೈರ್ ಮಾಡಬೇಕು ಅಂತ. ಅಂದ್ರೆ ಅವ್ರಿಗೆ ಕೇಳ್ತಾ ಇರೋದೇ ಆಕ್ಚುಲಿ ಗೇನ್ ರೇಷಿಯೋ. ಅಂದ್ರೆ ಏನ್ ಅಕ್ವೈರ್ ಮಾಡ್ತೀರಿ ನೀವು, ಅಕ್ವೈರ್ ಮಾಡೋದಕ್ಕೆ ನಾವು ಗೇನ್ ರೇಷಿಯೋ ಅಂತ ಕರಿತೀವಿ, ಕರೆಕ್ಟ್? ಸೊ ಹಾಗಾಗಿ ಗೇನ್ ರೇಷಿಯೋ ವಿಲ್ ನಾಟ್ ಅಟ್ ಆಲ್ ಬಿ ದಿ ಆನ್ಸರ್, ಬಿಕಾಸ್ ಅವ್ರು ಕೇಳ್ತಾ ಇರೋದೇ ಗೇನ್ ರೇಷಿಯೋ. ಗೇನ್ ರೇಷಿಯೋನ್ನ ಏನಂತ ಅನ್ಕೊಳ್ತೀವಿ ಅವಾಗ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ವಿಲ್ ಬಿ ಅವರ್ ಗೇನ್ ರೇಷಿಯೋ. ಅರ್ಥ ಆಯ್ತಾ? ಬೇಕಾದ್ರೆ ನಾನು ನಿಮಗೆ ಇದನ್ನ ಒಂದ್ಸಲ ಸಾಲ್ವ್ ಮಾಡಿ ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಒಂದು ಎಕ್ಸಾಂಪಲ್ ಮುಖಾಂತರ ನಾವು ಸಾಲ್ವ್ ಕೂಡ ಮಾಡುವ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಕ್ವಶನ್ ನಂಬರ್ 2. ಈಗ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಆರ್ ಪಾರ್ಟ್ನರ್ಸ್. ಓಕೆ, ಎ ಮತ್ತು ಬಿ ಅಂಡ್ ಸಿ ಆರ್ ಪಾರ್ಟ್ನರ್ಸ್. ಫಾರ್ ಎಕ್ಸಾಂಪಲ್ ದೇರ್ ರೇಷಿಯೋ ಇಸ್ 2:2:1. ಜಸ್ಟ್ ನಾನು ಎಕ್ಸಾಂಪಲ್ ತಗೋತಾ ಇದ್ದೀನಿ ನಿಮ್ಗೆ ಅರ್ಥ ಮಾಡಿಸೋ ಸಲುವಾಗಿ. ಎ ಬಿ ಅಂಡ್ ಸಿ ಇದ್ರೊಳಗೆ ಏನಾಕೈತಪ್ಪ ಅಂದ್ರೆ ಸಿ ರಿಟೈರ್ ಆದ ಅಥವಾ ಸಿ ಡೆತ್ ಆದ. ಅವಾಗ ಉಳಿದ್ರೆ ಯಾರು? ಎ ಅಂಡ್ ಬಿ ಆರ್ ರಿಮೈನಿಂಗ್ ಪಾರ್ಟ್ನರ್ಸ್. ಸೊ ದೇ ವಿಲ್ ಬಿ ಕನ್ಸಿಡರ್ಡ್ ಆಸ್ ರಿಮೈನಿಂಗ್ ಪಾರ್ಟ್ನರ್ಸ್. ಈಗ ಅವ್ರು ಅದನ್ನೇ ಕೇಳ್ತಾ ಇರೋದು, ರಿಮೈನಿಂಗ್ ಪಾರ್ಟ್ನರ್ಸ್ ಈ ಶೇರ್ ಅಕ್ವಿಸಿಷನ್ ಆಫ್ ಶೇರ್ ಇನ್ ದಿ ಪ್ರಾಫಿಟ್ ಅಂದ್ರೆ ಸಿ ಅವರ ಪ್ರಾಫಿಟ್ ಅನ್ನ ಎ ಅಂಡ್ ಬಿ ಹೆಂಗ್ ತಗೋತಾರೆ. ಅವಾಗ ನ್ಯೂ ರೇಷಿಯೋ ಇತ್ತು ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿ ಗೇನ್ ರೇಷಿಯೋ ತಗೋತಾರ ಅಂತ ಹೇಳ್ಬೋದಿತ್ತು. ಬಟ್ ಇದು ನ್ಯೂ ರೇಷಿಯೋ ಇಲ್ಲ. ಹಾಗಾಗಿ ನಾವು ಅವಾಗ ಏನ್ ಮಾಡ್ತೀವಿ, ಎ ಅಂಡ್ ಬಿಸ್ ಗೇನ್ ರೇಷಿಯೋ ಅನ್ನ ಕಂಡುಹಿಡಿತೀವಿ. ಇದು ನಾವು ರಿಟೈರ್ಮೆಂಟ್ ವ್ಯಾಲ್ಯೂ ಮಾಡಿದೀವಿ ಅಥವಾ ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ಮಾಡ್ಬೇಕಾದ್ರೂ ಮಾಡ್ತೀವಿ. ಈಗ ಸಿ ಆರ್ ಒಳಗಡೆ 1, ಸೊ 1 ಹೋಯ್ತು. ಅವಾಗ ಗೇನ್ ರೇಷಿಯೋ ಈಕ್ವಲ್ಸ್ ಟು ಓಲ್ಡ್ ರೇಷಿಯೋ, ದಟ್ ಈಸ್ 2:2:1. 1 ಹೋಯ್ತು, ಅಂಡ್ ದೇರ್ ಫೋರ್ ಗೇನ್ ರೇಷಿಯೋ ವಿಲ್ ಬಿ 2:2. ಅಂದ್ರೆ 2 1 ದಟ್ ಈಸ್ 1:1. ಈ ರೀತಿ ಅಂದ್ರೆ ನಾವೇನ್ ಮಾಡಿದ್ವಿ, ಇಲ್ಲಿ ಓಲ್ಡ್ ರೇಷಿಯೋ ಅನ್ನೇ ನಾವು ಗೇನ್ ರೇಷಿಯೋ ಅಂತ ಅನ್ಕೊಂಡ್ವಿ. ಹಾಗಾಗಿ ಇಲ್ಲಿ ಆನ್ಸರ್ ಏನಪ್ಪಾ ಅಂದ್ರೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಜಾಸ್ತಿ ಜನ ಅದನ್ನ ಗೇನ್ ರೇಷಿಯೋ ಅನ್ಕೊಳ್ತಾರೆ. ನೋ, ಅಕ್ವಿಸಿಷನ್ ಆಫ್ ಶೇರ್ ಅಂದಾಗ ಅವ್ರು ಕೇಳ್ತಾ ಇರೋದು ಗೇನ್ ರೇಷಿಯೋ. ಗೇನ್ ರೇಷಿಯೋ ಹೆಂಗ್ ಮಾಡ್ಕೋತೀರಿ ಅಂತ ಕೇಳಕತ್ತಾರ. ಸೊ ಏನು ಇನ್ಫಾರ್ಮೇಶನ್ ಇಲ್ಲ ಅಂದಾಗ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಿಲ್ ಬಿ ಅವರ್ ಗೇನ್ ರೇಷಿಯೋ. ಹಾಗಾಗಿ ಆನ್ಸರ್ ಈಸ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಕ್ವಶನ್ ನಂಬರ್ 3. ಇಫ್ ಅ ಶೇರ್ ಹೋಲ್ಡರ್ ಫೇಲ್ಸ್ ಟು ಪೇ ಕಾಲ್ ಮನಿ, ಕಾಲ್ ಮನಿನ ಕೊಟ್ಟಿಲ್ಲ, ಫಸ್ಟ್ ಕಾಲು ಅಲ್ಲ, ಫಸ್ಟ್ ಫೈನಲ್ ಕಾಲು ಅಲ್ಲ, ಎರಡು ಇರ್ರೆಲೆವೆಂಟ್. ಕಾಲ್ಸ್ ಇನ್ ಅಡ್ವಾನ್ಸ್ ಅಂದ್ರೆ ಅಡ್ವಾನ್ಸ್ ರಿಸೀವ್ ಮಾಡಿದಾಗ, ಕಾಲ್ಸ್ ಇನ್ ಅರಿಯರ್ಸ್, ಅರಿಯರ್ಸ್ ಅಂದ್ರೆ ಬ್ಯಾಲೆನ್ಸ್ ನೀವು ಕೊಟ್ಟೇ ಇಲ್ಲ. ಸೊ ಫೇಲ್ಸ್ ಟು ಪೇ ಅಂದಾಗ ಆನ್ಸರ್ ವಿಲ್ ಬಿ ಕಾಲ್ಸ್ ಇನ್ ಅರಿಯರ್ಸ್. ಶಾರ್ಟ್ ಟರ್ಮ್ ಬೋರೋಯಿಂಗ್ಸ್, ಆನ್ಸರ್ ಫಸ್ಟ್ ಲೈನ್ ದಾಗ ಶಾರ್ಟ್ ಟರ್ಮ್. ಶಾರ್ಟ್ ಟರ್ಮ್ ಅನ್ನೋದು ಕರೆಂಟ್ ಅಥವಾ ನಾನ್ ಕರೆಂಟ್? ಸಿ ನಾನ್ ಕರೆಂಟ್, ವೆರಿ ಸಿಂಪಲ್. ಈ ಎರಡು ಶಬ್ದಗಳನ್ನ ನೆನಪಿಟ್ಕೊಳ್ಬೇಕು. ಕರೆಂಟ್ ಅಂದಾಗ ದಟ್ ವಿಲ್ ಬಿ ಶಾರ್ಟ್ ಟರ್ಮ್, ನಾನ್ ಕರೆಂಟ್ ಅಂದಾಗ ದಟ್ ವಿಲ್ ಬಿ ಲಾಂಗ್ ಟರ್ಮ್. ಸೊ ಇಲ್ಲಿ ಬರ್ದಿರೋದು ಶಾರ್ಟ್ ಟರ್ಮ್. ಮತ್ತು ಶಾರ್ಟ್ ಟರ್ಮ್ ಅನ್ನೋದು ಏನು? ಕರೆಂಟ್. ಅಸೆಟ್ಸ್ ಲಯಬಿಲಿಟಿನೋ? ಲಯಬಿಲಿಟಿ, ಬಿಕಾಸ್ ಇಲ್ಲಿ ವರ್ಡ್ ಆಫ್ ದ ಬಾರೋವಿಂಗ್ಸ್. ಹಾಗಾಗಿ ಆನ್ಸರ್ ಈಸ್ ಕರೆಂಟ್ ಲಯಬಿಲಿಟಿ. ಲಿಕ್ವಿಡಿಟಿ ರೇಷಿಯೋಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಪ್ಯೂರ್ ರೇಷಿಯೋ. ಲಿಕ್ವಿಡಿಟಿ ಏನ್ ಬರಿತೀವಿ ಅಂದ್ರೆ ರೇಷಿಯೋದಾಗ ಬರಿತೀವಿ. ಅಂದ್ರೆ 2:1
ಅಥವಾ 1:3 ಈ ರೀತಿ ಏನು ಬರೀತೀವಿ ದಿಸ್ ಇಸ್ ಕಾಲ್ಡ್ ಆಸ್ ರೇಷಿಯೋ. ಮತ್ತು ಈ ರೀತಿಯನ್ನು ನಾವು ಲಿಕ್ವಿಡ್ ರೇಷಿಯೋದಾಗ ಒಳಗಡೆ ಲಿಕ್ವಿಡ್ ರೇಷಿಯೋಸ್ ಒಳಗಡೆ ಬರಿತೀವಿ. ಅರ್ಥ ಆಯ್ತಾ? ಪ್ರಾಫಿಟಬಿಲಿಟಿ ರೇಷಿಯೋಸ್ ಪರ್ಸೆಂಟೇಜ್ ದಾಗ ಬರಿತೀವಿ, ಇಂಟು 100 ಮಾಡ್ಕೋತೀವಿ ನೋಡ್ರಿ. ಸಾಲ್ವೆನ್ಸಿ ರೇಷಿಯೋ ಟೈಮ್ಸ್ ದಾಗ ಬರಿತೀವಿ, ಆಮೇಲೆ ಆಕ್ಟಿವಿಟಿ ರೇಷಿಯೋಸ್ ಇಂಟಿಜರ್ಸ್ ದಾಗ ಬರಿತೀವಿ. ಕಮಿಂಗ್ ಟು fill in the blanks, goodwill is an very simple intangible asset. If an asset is taken over by a partner, such capital account is to be debited. Is bhal simple, is better. Fill in the blanks. Debentures which are transferable by mere delivery are called as bearer. Yes, ನಿನ್ನೆ 1 mark ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿದಾಗ ಇದಿತ್ತು ನೋಡ್ರಿ, ಎಲ್ಲಾ fill in the blanks ಇನ್ಕ್ಲೂಡ್ ಆಗಿತ್ತು. ಓಕೆ, ಆಮೇಲೆ ಟರ್ಮ್ ಅನಾಲಿಸಿಸ್ ಮೀನ್ಸ್ ಸಿಂಪ್ಲಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಡೇಟಾ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಆಫ್ ಕ್ಯಾಶ್ ಫ್ಲೋಸ್. ವೆರಿ ಸಿಂಪಲ್ fill in the blanks. ಓಕೆ, ಜಸ್ಟ್ ಮಲ್ಟಿಪಲ್ ಚಾಯ್ಸ್ ದಾಗ ಒಂದು ಸ್ವಲ್ಪ ಹೊಸದ ಅನ್ಸಿರ್ಬೋದು ನಿಮಗೆ. ಮ್ಯಾಚ್ ದಿ ಫಾಲೋಯಿಂಗ್ ಬಂದ್ರೆ ರೈಟ್ ಆಫ್ ಅ ನ್ಯೂ ಪಾರ್ಟ್ನರ್. ಎಸ್, ಇದು ಕೂಡ ಒಂದು ಕ್ವಶನ್ ಪೇಪರ್ ನೋಡಿದೀವಿ. ಸ್ಟೇಟ್ ಎನಿ ಒನ್ ರೈಟ್ ಆಫ್ ನ್ಯೂಲಿ ಅಡ್ಮಿಟೆಡ್ ಪಾರ್ಟ್ನರ್. ಹೊಸ ಪಾರ್ಟ್ನರ್ ನ ಒಂದು ರೈಟ್ ಅನ್ನ ಮೆನ್ಷನ್ ಮಾಡ್ರಿ ಅಂತ. ಅವಾಗ ಇಲ್ಲಿ ಮ್ಯಾಚ್ ನಿಮ್ಗೆ ಹೇಳಿ, ನಾನು ನಿನ್ನೆ ಕೂಡ ಒಂದು ಸೆಂಟೆನ್ಸ್ ಡಿಸ್ಕ್ಲೇಮರ್ ಕೊಟ್ಟಿದ್ನಿ. ಮಲ್ಟಿಪಲ್ ಚಾಯ್ಸ್ ದಾಗ ಕಲ್ತಿದ್ದು ಮಲ್ಟಿಪಲ್ ಚಾಯ್ಸ್ ದಾಗನ ಬರಬೇಕು ಅಂತ ಏನು ಇಲ್ಲ. ಅದು fill in the blanks ಬರ್ಬೋದು, ಮ್ಯಾಚ್ ದಿ ಫಾಲೋಯಿಂಗ್ ಬರ್ಬೋದು. ರೈಟ್ ಆಫ್ ನ್ಯೂ ಪಾರ್ಟ್ನರ್ ಯಾವ್ದಪ್ಪ ಅಂದ್ರೆ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್. ಪಾರ್ಟ್ನರ್ಸ್ ಲೋನ್ ಸೆಟಲ್ಡ್ ಬೈ ಪೇಮೆಂಟ್. ಪೇಮೆಂಟ್ ಮುಖಾಂತರ ಪಾರ್ಟ್ನರ್ ಲೋನ್ ಸೆಟಲ್ ಮಾಡ್ತೀವಿ. ಡೆಬೆಂಚರ್ಸ್, ಎಸ್ ಈ ಕ್ವಶನ್ ಕೂಡ ಇತ್ತು ನೋಡ್ರಿ ಮಾಡಲ್ ಕ್ವಶನ್ ಬರ್ದಾಗ. ಅಕ್ನಾಲೆಜ್ಮೆಂಟ್ ಆಫ್ ಡೆಟ್, ಡಿಬೆಂಚರ್ ಡೆಟ್. ಟ್ರೆಂಡ್ ಅನಾಲಿಸಿಸ್, ಟೂಲ್ ಆಫ್ ಅನಾಲಿಸಿಸ್ ನೋಡ್ರಿ. ಡೆಬೆಂಚರ್ ಡೆಟ್ ಅನಾಲಿಸಿಸ್ ಇಲ್ಲೇ ಅದ ಆನ್ಸರ್ ಕ್ವಶನ್ ದಾಗನೆ. ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್, ರಿಡೀಮ್ ಮಾಡ್ತಂದ್ರೆ ವಾಪಸ್ ಕೊಡ್ತಾ ಇದೀವಿ. ಡಿಬೆಂಚರ್ಸ್ ಕೊಡ್ತಾ ಇದ್ದೀವಿ ಅಂದ್ರೆ ಕ್ಯಾಶ್ ಹೋಗ್ತಾ ಇದೆ, ಸೊ ಕ್ಯಾಶ್ ಔಟ್ ಫ್ಲೋ. ಓಕೆ, ನೆಕ್ಸ್ಟ್ ವಿಲ್ ಕಮ್ ಟು ಒನ್ ವರ್ಡ್ ಅಥವಾ ಒನ್ ಸೆಂಟೆನ್ಸ್ ನೋಡ್ರಿ. ವೆರಿ ಸಿಂಪಲ್. ಫೈಂಡ್ ಔಟ್ ಇಂಟ್ರೆಸ್ಟ್ at 5% ಆನ್ ಕ್ಯಾಪಿಟಲ್ rupees 2,50,000 ಫಾರ್ 6 months. ಇಲ್ಲಿ ಏನಪ್ಪಾ ಅಂದ್ರೆ 2,50,000 rupees ಕ್ಯಾಪಿಟಲ್ ಅದ, ಇದ್ರ ಮೇಲೆ ಇಂಟ್ರೆಸ್ಟ್ ಇರೋದು 5%, ಆಮೇಲೆ ಮಂತ್ಸ್ ಮಾಡ್ಬೇಕಾಗಿರೋದು 6/12 ವಿಚ್ ವಿಲ್ ಕಮ್ ಟು 6,250 rupees. ಅರ್ಥ ಆಯ್ತಾ? 2.5 ಲಕ್ಷ ಮೇಲೆ 5% ಅಂದ್ರೆ ಅದು 12,500 ರೂಪಾಯಿ ಆಗ್ತದೆ. 12,500 ರೂಪಾಯಿ 6/12 ಅಂದ್ರೆ 1/2, ದಟ್ ಇಸ್ ಹಾಫ್. 6,250 ರೂಪಾಯಿ. ದಿಸ್ ವಿಲ್ ಬಿ ಯುವರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ವೆರಿ ಸಿಂಪಲ್ ಕ್ವಶನ್ ಅದು. ರಿಟೈರ್ಮೆಂಟ್ ಟೇಕ್ಸ್ ಪ್ಲೇಸ್ ಎಟ್ ದ ಎಂಡ್ ಆಫ್ ಅಕೌಂಟಿಂಗ್ ಪೀರಿಯಡ್ ವೇರ್ ಡೆತ್ ಮೇ ಅಕರ್ ಎನಿ ಟೈಮ್. ಎಸ್, ಡೆಫಿನೆಟ್ಲಿ ಟ್ರೂ. ಡೆತ್ ಯಾವಾಗ ಬೇಕಾದ್ರೂ ಆಗ್ಬೋದು, ನಮ್ಮ ಕೈಯಲ್ಲಿಲ್ಲ. ಆಮೇಲೆ ರಿಟೈರ್ಮೆಂಟ್ ಯೂಶುವಲಿ ಎಂಡ್ ಆಫ್ ದಿ ಇಯರ್ ಮಾಡ್ತೀವಿ. ಟ್ರೂ. OPC 1 person ಕಂಪನಿ. ಇದನ್ನ ಹೇಳಲಿಕ್ಕೆ ಮರೆತ ನಾನು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬಟ್ ರಿಪೀಟ್ ಆಗಿರೋ ಕ್ವಶನ್ ಇದು, ಬಹಳ ಸಲ ಎಕ್ಸಾಮ್ಗೆ ಬಂದದ. OPC ಅಂದ್ರೆ 1 person ಕಂಪನಿ. ಎನಿ ಒನ್ ಫೀಚರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ನಿನ್ನೆ ಮಾಡೋ ಕ್ವಶನ್ ಬರೋದಾಗಿದ್ದಂತ ಕ್ವಶನ್ ಇದು. ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್ಸ್, ವೆರಿ ಸಿಂಪಲ್. ಇಲ್ಲೇ ಕರೆಂಟ್ ಅಸೆಟ್ಸ್ ಗಳನ್ನ ಕೊಟ್ಟಿರ್ತಾರೆ ನೋಡ್ರಿ. ಎಲ್ಲಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ದಾಗ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಮಾಡಂತ ಇದ್ದಾರೆ. ಕರೆಂಟ್ ಅಸೆಟ್ಸ್ ಅಂದ್ರೆ ಟ್ರೇಡ್ ರಿಸೀವೇಬಲ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವೆಲೆಂಟ್. ಸೊ ಕೆಲವೊಂದು ಕ್ವಶನ್ಗಳು ಇಲ್ಲೇ ನಿಮ್ಮ ಕ್ವಶನ್ ಪೇಪರ್ದಾಗ ಆನ್ಸರ್ ಕೊಟ್ಟಿರ್ತಾರೆ ರೀ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ 2 marks ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಹೇಳಿದ್ನಿ. ಡಿಫರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಅಂಡ್ ಫ್ಲಕ್ಚುಯೇಟಿಂಗ್ ಓದ್ರಿ ಅಂತ. ಡೆಫಿನೆಟ್ಲಿ ಒಂದು ಕ್ವಶನ್ ಅದ ನೋಡ್ರಿ 2 marks ಇಲ್ಲಿ. ಓಕೆ, ಆಮೇಲೆ ಎನಿ 2 methods ಆಫ್ ಇಶ್ಯೂ ಆಫ್ ಶೇರ್ಸ್, ಇದನ್ನು ಕೂಡ ನಾನು ಹೇಳಿದ್ದೀನಿ ನಿಮ್ಗೆ. ವೆರಿ ಇಂಪಾರ್ಟೆಂಟ್. ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, ಅಟ್ ಪಾರ್ ಅಂಡ್ ಅಟ್ ಡಿಸ್ಕೌಂಟ್. 2 ways ಆಫ್ ಸೆಟಲ್ಮೆಂಟ್ ಆಫ್ ಕ್ಲೇಮ್ಸ್. ಸೆಟಲ್ಮೆಂಟ್ ಹೆಂಗ್ ಮಾಡ್ತೀವಿ? ಒಂದು, ಪೇಮೆಂಟ್ ಅನ್ನ ಇಮಿಡಿಯೇಟ್ಲಿ ಮಾಡ್ತೀವಿ. ಎರಡನೇದು ಪಾರ್ಟ್ಲಿ ಬೈ ಕ್ಯಾಶ್ ಅಂಡ್ ಪಾರ್ಟ್ಲಿ ಬೈ ಲೋನ್. ಈ ರೀತಿನೂ ಬರೀಬಹುದು. ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಡೆಫಿನೆಟ್ಲಿ ಇದನ್ನ ಹೇಳಿದ್ನಿ ನಿಮಗೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಟೈಪ್ಸ್ ಯಾವಪ್ಪ ಅಂದ್ರೆ ಒಂದು P&L ಸ್ಟೇಟ್ಮೆಂಟ್, ಮತ್ತೊಂದು ಬ್ಯಾಲೆನ್ಸ್ ಶೀಟ್. ಇದನ್ನು ಕೂಡ ನಾಟ್ ದಟ್ ಇಂಪಾರ್ಟೆಂಟ್, ಬಟ್ ಬಂದ್ರೆ ಆರಾಮಾಗಿ ಬರಿಬಹುದು ಅಂತ ನಿಮಗೆ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2 marks ಇಂಪಾರ್ಟೆಂಟ್ ವಿಡಿಯೋಗಳನ್ನ ತೆಗೆದು ನೋಡ್ರಿ. ಇದು ಕ್ವಶನ್ ಹೇಳಿದ್ದೀನಿ, ಇದು ಹೇಳಿದ್ದೀನಿ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಕೂಡ ಹೇಳಿದ್ದೀನಿ. ಸೊ 3 ಕ್ವಶನ್ಸ್ 100% ಅದ. ಈಗ 21ನೇ ಕ್ವಶನ್ ಹೆಂಗ್ ಮಾಡ್ಬೇಕ್ರಿ ಸರ್? ರೆವೆನ್ಯೂ ಫ್ರಮ್ ಆಪರೇಷನ್ 48 ಅದ. ಅವ್ರ ಹೆಂಗ್ ಕೇಳ್ತಾರೆ? ಕ್ಯಾಶ್ ರಿಸಿಟ್ ಫ್ರಮ್ ಕಸ್ಟಮರ್ ಅನ್ನ ಕೇಳ್ತಾ ಇದಾರೆ. ಸೊ ಕ್ಯಾಶ್ ರಿಸಿಟ್ಸ್ ನೀವು ಹೆಂಗ್ ಫೈಂಡ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾಶ್ ರಿಸಿಟ್ಸ್ equals to revenue from operations. Revenue from operations. Okay, revenue from operations is nothing but sales plus opening trade receivable minus closing trade receivable. 48,000 revenue from operation ಅಂದ್ರೆ sales ಅದ. Revenue from operation and sales both are same. Plus opening trade receivable 8,000 ಅದ minus 6,000 rupees closing trade receivable. 48 plus 8 56,000 minus 6,000 and answer will be 50,000 rupees cash receipts. ಈ ರೀತಿ ಬರಿಬೇಕು. ಓಪನಿಂಗ್ ಟ್ರೇಡ್ ರಿಸೀವಬಲ್ಸ್ ಮೈನಸ್ ಕ್ಲೋಸಿಂಗ್ ಟ್ರೇಡ್ ರಿಸೀವಬಲ್ಸ್, ಆಮೇಲೆ ಸೇಲ್ಸ್ ಅನ್ನ ಪ್ಲಸ್ ಮಾಡ್ಕೊಬೇಕು. 50,000 ಈಸ್ ಯುವರ್ ಆನ್ಸರ್. ಕ್ಯಾಶ್ ಫ್ಲೋದಾಗಿದ್ದು ಬರ್ತದೆ. ಈ ಕ್ವಶನ್ ಕೂಡ ಯಾವಾಗ ಬಂದಿಲ್ಲ, ಬಟ್ ವೆರಿ ಇಂಟ್ರೆಸ್ಟಿಂಗ್ ಇದೇ ಸಲ ಬಂತು. ಬಟ್ ಸ್ಟಿಲ್ ಅದನ್ನ ನೀವು ಬಿಟ್ಟಿದ್ರು ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್, ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಇವಂತೂ ಆರಾಮಾಗಿ ಬರಿಬಹುದಿತ್ತು. ಆಮೇಲೆ 22 ಕ್ವಶನ್ ಇಲ್ಲಿ ಕೇಳ್ತಾ ಇರೋದು ಗ್ಯಾರಂಟಿ ಆಫ್ ಪ್ರಾಫಿಟ್ ಅನ್ನ ಕೇಳಿದ್ದಾರೆ. P&L ಅಪ್ರಾಪರೇಷನ್ ಕೇಳಿಲ್ಲ. ಗ್ಯಾರಂಟಿ ಆಫ್ ಪ್ರಾಫಿಟ್ ಇಸ್ ನಥಿಂಗ್ ಬಟ್ ಅಗೇನ್ P&L ಅಪ್ರಾಪರೇಷನ್ ಮಾಡಬೇಕು. 50,000 ರೂಪಾಯಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ. 1,80,000 ಫರ್ಮ್ ಪ್ರಾಫಿಟ್ ಅದ. ಸೊ 1,80,000 ಒಳಗಡೆ ಹೊಸ ಪಾರ್ಟ್ನರ್ ಅಂಜು ಅವರ ಶೇರ್ 1/6 ಅದ. ಸೊ 6 1s 6 3s
30,000 rupees is Anju's profit. Our guarantee ಕೊಟ್ಟಿದ್ದು 50,000. ಹಾಗಾಗಿ ಡೆಫಿಷಿಯನ್ಸಿ ವಿಲ್ ಬಿ 20,000. ಸೊ ಈ 20,000 ಡೆಫಿಷಿಯನ್ಸಿಯನ್ನ ಮಂಜು ಮತ್ತು ಸಂಜು ಇಬ್ರು ಈಕ್ವಲಿ ಕೊಡ್ಬೇಕು. ಈಕ್ವಲಿ ಯಾಕಪ್ಪ ಅಂದ್ರೆ ಇಲ್ಲಿ ಬರೆದಿದ್ದಾರೆ ಅವರು, ಮಂಜು ಅಂಡ್ ಸಂಜು ಈಕ್ವಲಿ ಗ್ಯಾರಂಟಿ ಇಸ್ ಗಿವನ್ ಈಕ್ವಲಿ. ಹಾಗಾಗಿ ಮಂಜು 10,000 ಕೊಡಬೇಕು, ಸಂಜು 10,000 ಕೊಡಬೇಕು. ಈ ರೀತಿ ಮಾಡಬಹುದು. ಕ್ವಶನ್ ನಂಬರ್ 23, ಅನಿಲ್, ಅಶೋಕ್ ಅಂಡ್ ಅಜಯ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್. ಸೊ ಗೇನ್ ರೇಷಿಯೋ ಅನ್ನ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಸೊ ಗೇನ್ ರೇಷಿಯೋ ಫಾರ್ಮುಲಾ ನೋಡ್ರಿ. ಗೇನ್ ರೇಷಿಯೋ ಫಾರ್ಮುಲಾ ಏನದ? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಓಕೆ, ನ್ಯೂ ರೇಷಿಯೋನು ಕೊಟ್ಟಿದ್ದಾರೆ ನಮಗವರು 5:3. ಓಲ್ಡ್ ರೇಷಿಯೋನು ಕೊಟ್ಟಿದ್ದಾರೆ, ದಟ್ ಈಸ್ 3:2:1. ಅನಿಲ್, ಅಶೋಕ್, ಅಜಯ್. ಅಶೋಕ್ ಅವರು ರಿಟೈರ್ ಆದ್ರು, ಸೊ 2 ಗಾನ್. ಈಗ ನಾವು ಫಾರ್ಮುಲಾ ಯೂಸ್ ಮಾಡ್ಬೇಕು ನ್ಯೂ ರೇಷಿಯೋ. ಸೊ 5/8 ಅಂದ್ರೆ 5/8 ಯಾಕಪ್ಪ ಅಂದ್ರೆ 5 + 3 ಮೈನಸ್ ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋ 3/3 + 2 5, 5 + 1 6. ಓಕೆ, ಸೊ ದಿಸ್ ಇಸ್ 5/8 ಮೈನಸ್ 3/6. ಈಗ 8 ಮತ್ತು 6 LCM ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ರೀತಿ ನೀವು ಟ್ರೆಡಿಷನಲ್ ಮೆಥಡ್ ದಾಗೂ ಫಾಲೋ ಮಾಡಬಹುದು. 2 4s 2 3s 2 2s 3 as it is, 2 1s 3 as it is, 3 1s 1s. ಇದೆಲ್ಲ ಸ್ಕೂಲ್ದಾಗ ಇರೋದ್ರಿ. So 2 × 2 4, 4 × 2 8, 8 × 3 24. So LCM will be 24. ಬಹಳಷ್ಟು ಜನ ಏನ್ ಮಾಡ್ತಾರೆ, 8 6 48, 48 LCM ಬರೀತಾರೆ. ನೋ, 8 and 6 LCM is 24. ಈಗ 8 ಅನ್ನ 24 ಮಾಡಬೇಕಾದ್ರೆ into 3, 6 ಅನ್ನ 24 ಮಾಡಬೇಕಾದ್ರೆ into 4, 5 3s 15 minus 3 into 4 12. So 15 minus 12 will be 3/24. Next, new ratio 3/8 minus ಇದು 2 ಬಿಡ್ರಿ, ಬಿಕಾಸ್ ಅಶೋಕ್ ಅವರು ರಿಟೈರ್ ಆಗಿದ್ದಾರೆ. ಹಾಗಾಗಿ 1 ತಗೊಳ್ಬೇಕು. ಈಗ 1/6. ಅಗೇನ್ LCM will be 24. 8 3s 24, 6 4s 3 × 3 9 minus 1 × 4 4, 9 minus 4 5/24. So answer will be 3:5. Okay, this is your gain ratio answer. ಈ ರೀತಿ ನಿಮ್ಮ ಆನ್ಸರ್ ಆಗ್ತದೆ. ಓಕೆ, ಇದು ನಿಮ್ಮ ಗೇನ್ ರೇಷಿಯೋ ಆನ್ಸರ್. ಈಗ ಕ್ವಶನ್ ನಂಬರ್ 24 ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದ್ದಾರೆ. ಸೊ ಡೈರೆಕ್ಟ್ಲಿ ರಫ್ ಆಗಿ ನಾನು ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಕೊಡಬೇಕು ಅಂತ. ಸೊ ಅದು ಕ್ರೆಡಿಟ್ ಸೈಡ್ ಬರ್ತದೆ. ಸೊ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಕ್ಯಾಪಿಟಲ್ ಎಷ್ಟದ ನೋಡ್ರಿ, ಯಾರು ತಿರ್ಕೊಂಡ್ರಲ್ಲಿ, ABCR ಪಾರ್ಟ್ನರ್ಸ್. ಆಮೇಲೆ ದ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲಿ ಏಜ್ ಎಕ್ಸಿಕ್ಯೂಟರ್ ಪ್ರಿಪೇರ್ ಮಾಡಂತ ಹೇಳ್ತಾ ಇದ್ದಾರೆ. ಎಸ್, ಇಲ್ಲಿ ಯಾವ ಡೆತ್ ಆಗಿದೆ ಅಂತ ಎಸ್ ಇಲ್ಲದ ನೋಡ್ರಿ. ಎ ಡೈಡ್. ಸೊ ಎ ಅವರ ಕ್ಯಾಪಿಟಲ್ ಎಷ್ಟು ಇದ್ರೊಳಗಡೆ 1 lakh rupees. ಸೊ 1 lakh rupees. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12%. ಸೊ 12/100. ಆಮೇಲೆ ಅವ್ರು ಬದುಕಿರೋ ಮಂತ್ಸ್ ಇಲ್ಲಿ 4ನೇ ತಾರೀಕಿಗೆ ಸ್ಟಾರ್ಟ್ ಆಗ್ಯದ, 31/12 ತೀರ್ಕೊಳ್ತಾ ಇದ್ದಾರೆ. ಸೊ 4 5 6 7 8 9 10 11 12 ಅಂದ್ರೆ 9 ಮಂತ್ಸ್ ಬದುಕಿದ್ದಾರೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಆಮೇಲೆ ಇದಕ್ಕಿಂತ ಮುಂಚೆ ಅವರ ಓಲ್ಡ್ ಕ್ಯಾಪಿಟಲ್ ಅನ್ನ ಫಸ್ಟ್ ನಾವು ತಗೊಂಡ್ ಬರ್ಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ 1 lakh rupees ಅನ್ನ ಬರಿಬೇಕು. ಓಕೆ, ಇದರ ಕ್ಯಾಲ್ಕುಲೇಷನ್ ನೀವು ಮಾಡ್ರಿ. 1 lakh ಮೇಲೆ 12%, 12,000. 12,000 3/4 ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ 9,000 ಬರ್ತದೆ ರಫ್ಲಿ. ಓಕೆ, ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ಈ ರೀತಿ ಬರಬೇಕು. ಆಮೇಲೆ ಡ್ರಾಯಿಂಗ್ಸ್ ಅದ. ಡ್ರಾಯಿಂಗ್ಸ್ ಡೆಬಿಟ್ ಸೈಡ್ ಬರ್ತದೆ. 2 drawings 5,000 rupees. ಆಮೇಲೆ ಎಸ್ ಶೇರ್ ಆಫ್ ಗುಡ್ವಿಲ್, ಎ ಅವರ ಪಾಲಿನ ಗುಡ್ವಿಲ್ ಅದನ್ನ ಕೊಡಬೇಕಾಗಿರೋದು ಬೈ ಬೀಸ್ ಕ್ಯಾಪಿಟಲ್ ಮತ್ತು ಬೈ ಸೀಸ್ ಕ್ಯಾಪಿಟಲ್. ಸೊ ಬಿ ಮತ್ತು ಸಿ ಅವರು ಇಬ್ರು ಕೊಡಬೇಕಾಗತ್ತೆ. ಎಷ್ಟು ಕೊಡಬೇಕು? ಗೇನ್ ರೇಷಿಯೋದಾಗ ಕೊಡಬೇಕು. ಈಗ ಓಲ್ಡ್ ರೇಷಿಯೋ ಎಷ್ಟದ? 4:3:3. ಸೊ ಓಲ್ಡ್ ರೇಷಿಯೋ ಇಸ್ 4:3:3. ಎ ಡೈಡ್, ಅವಾಗ ಗೇನ್ ರೇಷಿಯೋ ಇದೆ ನೋಡ್ರಿ. ಇದ ಕ್ವಶನ್ ಅವ್ರು ಮಲ್ಟಿಪಲ್ ದಾಗ ಕೇಳ್ಯಾರ ನಮಗೆ. ಸೊ 1:1 ಅಂದ್ರೆ ಈಕ್ವಲಿ. ಸೊ ಇದೇನ್ ಗುಡ್ವಿಲ್ ಅದ ಇದು ಈಕ್ವಲಿ ಕೊಡಬೇಕು. ಬಿ ಅವರು 2,500 ಕೊಡಬೇಕು, ಸಿ ಅವರು ಕೂಡ 2,500 ಕೊಡಬೇಕು. ಆಮೇಲೆ ಹಿಸ್ ಶೇರ್ ಆಫ್ ಪ್ರಾಫಿಟ್ ಅಂದ್ರೆ ಅದಕ್ಕೆ ನಾವೆಂತ ಕರಿತೀವಿ? ಬೈ P&L ಸಸ್ಪೆನ್ಸ್ ಅಂತ ಕರಿತೀವಿ. ಹಿಸ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್. ಪ್ರಾಫಿಟ್ ಫಾರ್ ದ ಇಯರ್ 20,000 ಅದ. ಪ್ರಾಫಿಟ್ ಫಾರ್ ದ ಪ್ರೀವಿಯಸ್ ಇಯರ್ ವಾಸ್ 20,000. ಇದ್ರೊಳಗಡೆ ಎ ಅವರ ಶೇರ್ ಎಷ್ಟಪ್ಪ ಅಂದ್ರೆ 4/10. ಆಮೇಲೆ ಅವ್ರು ಬದುಕಿರೋ ಮಂತ್ಸ್ 9/12. ಸೊ ಈ ರೀತಿ ಮಾಡ್ಬೇಕು. 20,000 into 4/10 into 9/12 ಈ ರೀತಿ ಮಾಡಿದ್ರೆ ನಿಮ್ಗೆ ಹತ್ರ ಆನ್ಸರ್ ಸಿಗ್ತದೆ. ಇಷ್ಟ ನೋಡ್ರಿ. ಇಷ್ಟು ಬಿಟ್ರೆ ಮತ್ತೆ ಯಾವ ಐಟಮ್ ಡ್ರಾಯಿಂಗ್ಸ್ ಅಂಡ್ ಡೆಬಿಟ್ ಸೈಡ್ ತಗೊಳ್ಬೇಕು. ಸೊ ಈ ರೀತಿ ನಿಮ್ಮ ಕ್ವಶನ್ ಪೇಪರ್ ಕೂಡ ವೆರಿ ಈಸಿ. ಆಮೇಲೆ 12 marks ದಾಗೂ ಕೂಡ ಏನೂ ಪ್ರಾಬ್ಲಮ್ ಇರಲಿಲ್ಲ. ಗುಡ್ವಿಲ್ ವಿಡ್ರಾನ್ ಅದ, ಅಡ್ಮಿಷನ್ ಮೇಲೆ ಕೇಳಿದ್ದಾರೆ. ಡಿಸಲ್ಯೂಷನ್ ವಾಸ್ ಕ್ವೈಟ್ ಈಸಿ. ಅನ್ರೆಕಾರ್ಡೆಡ್ ಇನ್ವೆಸ್ಟ್ಮೆಂಟ್ ಒಂದು ನೆನಪಲ್ಲಿ ತಗೊಳ್ಬೇಕು. ಆಮೇಲೆ ಬ್ಯಾಂಕ್ ಲೋನ್ ಪೇ ಮಾಡಂತ ಎಲ್ಲಿ ಹೇಳಿಲ್ಲ, ಬಟ್ ಬ್ಯಾಂಕ್ ಲೋನ್ ಪೇ ಮಾಡಬೇಕು. ಆನಂದ್ಸ್ ಲೋನ್ ಡೈರೆಕ್ಟ್ಲಿ ಅದು ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ, ಏನ್ ಪ್ರಾಬ್ಲಮ್ ಇಲ್ಲ. ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಪೇ ಮಾಡಿದ್ದಾರೆ 5% ಡಿಸ್ಕೌಂಟ್. ಬ್ಯಾಂಕ್ ಲೋನ್ ಪೇ ಮಾಡಿಲ್ಲ, ಸೊ ನೀವು ಮಾಡಬೇಕು. ಅನ್ರೆಕಾರ್ಡೆಡ್ ಇನ್ವೆಸ್ಟ್ಮೆಂಟ್ ಇಲ್ಲೆಲ್ಲೂ ಅಸೆಟ್ಸ್ ತೆಗಿಲ್ಲ, ಸೊ ಅದನ್ನು ಕೂಡ ನೀವು ಆಡ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ,
ಅದು ಬಿಟ್ರೆ ಶೇರ್ ಕ್ಯಾಪಿಟಲ್ ವಾಸ್ ಕ್ವೈಟ್ ಈಸಿ. ಡೈರೆಕ್ಟ್ ಇಶ್ಯೂ ಆಫ್ ಶೇರ್ಸ್ ಪ್ರೀಮಿಯಂ ಕೇಳಿದ್ದಾರೆ, ಎಷ್ಟು ಫಾರ್ಫಿಟ್ ಮಾಡಿದ್ರೆ ಅಷ್ಟೆಲ್ಲವೂ ಕೂಡ ರೀ ಇಶ್ಯೂ ಮಾಡಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಕಾಮನ್ ಸೈಜ್ P&L ಕೇಳಿದ್ದಾರೆ ಈ ಸಲ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಅಕೌಂಟಿಂಗ್ ರೇಷಿಯೋ ಆಲ್ಸೋ ವೆರಿ ಈಸಿ. ಓಕೆ, ಸೊ ಈ ರೀತಿ ಟಾಪ್ ಸ್ಟಾರ್ಟಿಂಗ್ 20 ಕ್ವಶನ್ಸ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನನಗೆ ಕಮೆಂಟ್ ಮಾಡ್ರಿ. ಸೊ ನಾನು ಕೊಟ್ಟಿರೋ ಆನ್ಸರ್ಸ್ 100% ಕರೆಕ್ಟ್ ಅದ. ಇನ್ನು ಮುಂದೆ ಆನ್ಯುವಲ್ ಎಕ್ಸಾಮ್ ಬರೋ ತನಕ ಇನ್ನಷ್ಟು ಸಾಕಷ್ಟು ವಿಡಿಯೋಗಳನ್ನ ಮಾಡ್ತೀನಿ. ಸೊ ಕೀಪ್ ಇನ್ ಟಚ್ ವಿತ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು ಎವ್ರಿಬಡಿ.